ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಲಿದೆ. ನೀವು ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಿ ಮತ್ತೆ ಸಬ್ಜೆಕ್ಟ್ ಕೂಡ ಓದಿರ್ತೀರಿ. ಇವತ್ತಿನ ವಿಡಿಯೋ ನೀರಿನ ಮೇಲಿದೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಡಾಕ್ಟರ್ ಕಡೆ ಹೋಗಿರ್ತೀರಿ. ಡಾಕ್ಟರ್ ನಮ್ಗೆ ಎಷ್ಟು ಟೈಮ್ ಹೇಳ್ತಾರ್ರಿ, ಆರಾಮಿರ್ಲಾರ್ದಾಗ ಕಾಯಿಸಿ ಆರಿಸಿದ ನೀರು ಕುಡೀರಿ ಅಂತ ಹೇಳಿ. ಸೊ ಆಕ್ಚುಲಿ ಕಾಯಿಸಿ ಆರಿಸಿದ ನೀರೊಳಗೆ ಏನಾದ್ರೂ ಚೇಂಜಸ್ ಆಗ್ತೈತೇನ ಅದ ನಮ್ಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ಎಷ್ಟೋ ಮಂದಿ ಏನೈತಲ್ರಿ, ಕುಡ್ದಿರಂಗಿಲ್ಲ ನೀರ್, ಅದರದ ಟೇಸ್ಟ್ ಕೂಡ ಚೇಂಜ್ ಆಗಿರ್ತೈತಿ. ಅದು ಚೇಂಜ್ ಯಾಕೆ ಆಗ್ತೈತೆ ಅಂತ ಹೇಳಿ ನಮ್ ಕಡೆ ಚೆಕ್ ಮಾಡ್ಲಿಕ್ಕೆ ಏನಿದೆಲ್ಲ ಒಂದು TDS ಮೀಟರ್ ಅಂತ ಬರುತ್ತೆ, ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತ ಹೇಳಿ. ಆಕ್ಚುಲಿ ನೀರೊಳಗಡೆ ಏನಿದೆಯಲ್ಲ ಮಿನರಲ್ಸ್ ಮತ್ತೆ ಸಾಲ್ಟ್ಸ್ ಇರುತ್ತೆ. ಸೊ ಅದರೊಳಗೆ ಏನದು ಸಾಲ್ಟ್ಸ್ ಮತ್ತೆ ಮಿನರಲ್ಸ್ ಇರುತ್ತೆ ನೋಡಿ, ಡಿಪೆಂಡಿಂಗ್ ಅದ್ರ ಮೇಲೆ ಏನಿದೆಯಲ್ಲ ನಮ್ಗೆ ಟೇಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಏನಿದೆಲ್ಲ ಒಂದ್ಸಲ ಅದು ಕಾಯಿಸಿ ಆರಿಸಿದ್ರೆ ಅಂದ್ರೆ ಟೋಟಲಿ ನೀವು ಏನಿದೆಲ್ಲ ಕಂಪ್ಲೀಟ್ಲಿ ಅದಕ್ಕೆ ಮೋರ್ ದೆನ್ 100 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಏನಿದೆಲ್ಲ 100 ಡಿಗ್ರಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಬಾಯ್ಲ್ ಮಾಡಿ ಏನಿದೆಲ್ಲ ನೀವು ಅದಕ್ಕೆ ತಣ್ಣು ಮಾಡಿ ಕುಡಿದ್ರೆ ಟೇಸ್ಟ್ಲೆಸ್ ಆಗ್ಬಿಡ್ತೈತ್ರಿ. ಅದು ಯಾಕಂತ ಹೇಳಿದ್ರೆ ಅದರೊಳಗೆ ಇರೋ ಟೋಟಲಿ ಮಿನರಲ್ಸ್ ಮತ್ತು ಸಾಲ್ಟ್ಸ್ ಕಂಪ್ಲೀಟ್ಲಿ ಝೀರೋ ಆಗ್ತೈತಿ. ಸೊ ಇದನ್ನ ನಾವ್ ಹೇಳ್ತಾ ಇಲ್ಲ, ನಾವು ಟೆಸ್ಟ್ ಮಾಡೋನ್ರಿ. ಆ ಟೆಸ್ಟ್ ರಿಸಲ್ಟ್ಸ್ ನಿಮ್ಗೆ ತೋರಿಸ್ತೇನೆ. ಸೊ ಆ ಟೆಸ್ಟ್ ರಿಸಲ್ಟ್ಸ್ ನಿಮ್ಗೆ ಹೇಳ್ತೈತಿ. ಮತ್ತೆ ಸೆಕೆಂಡ್ ಏನಿದೆಲ್ಲ ಡಾಕ್ಟರ್ ನಿಮ್ಗೆ ಕಾಯಿಸಿ ಆರಿಸಿದ ನೀರೊಳಗ ಯಾಕೆ ಕುಡಿಯಾಕ ಹೇಳ್ತಾರ ಅಂತ ಹೇಳಿದ್ರೆ, ಅದರೊಳಗೆ ಇರೋ ವೈರಸಸ್ ಮತ್ತೆ ಬ್ಯಾಕ್ಟೀರಿಯಾಸ್ ಕೂಡ ಇರ್ತೈತ್ರಿ. ಬರೇ ಮಿನರಲ್ಸ್ ಮತ್ತೆ ಸಾಲ್ಟ್ಸ್ ಇರಂಗಿಲ್ಲ, ವೈರಸಸ್ ಮತ್ತೆ ಬ್ಯಾಕ್ಟೀರಿಯಾಸ್ ಮತ್ತೆ ಬೇರೆ ತರದ ಕ್ರಿಮಿಕೀಟಗಳನ್ನು ಏನಾರ ಇರ್ಬೋದು. ಯಾಕಂತ ಹೇಳಿದ್ರೆ ಅದರ ಸಂಬಂಧ ಅವ್ರು ಏನ್ ಹೇಳ್ತಾರ, ನಿಮ್ಗೆ ಕಾಯಿಸಿ ಆರಿಸಿದ್ ಕುಡೀರಿ. ಮೊದ್ಲ ನಿಮ್ ಹೆಲ್ತ್ ಏನೈತಲ್ಲ, ಇಮ್ಯೂನ್ ನಿಮ್ ಸಿಸ್ಟಮ್ ಆಲ್ರೆಡಿ ಲೋ ಐತಿ, ವೀಕ್ ಆಗೈತಿ. ಅದ್ರ ಮೇಲೆ ನೀವೇನಿದೆಲ್ಲ ಕಾಯಿಸಿ ಆರಿಸಿ ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ಎನಿಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವಾಟರ್ ಕ್ಯಾನ್ ಬಿ ಹಾರ್ಮ್ಫುಲ್. ಸೊ ಹಂಗಾಗಿ ಅವ್ರು ಆತರ ಹೇಳ್ತಾರ, ಪ್ಲೀಸ್ ಫಾಲೋ ಮಾಡ್ರಿ. ಅದ ಇವತ್ತು ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೇನೆ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡ್ಲಾರ್ದ ಬರ್ರಿ ಅದ ನಿಮ್ಗೆ ಟೆಸ್ಟ್ ಮಾಡಿ ನಾ ತೋರಿಸ್ತೇನೆ. ಸೊ ಇಲ್ಲಿ ನೋಡಿ, ನಾನು 2 ಗ್ಲಾಸ್ ಇಟ್ಟಿದ್ದೇನೆ. ಒಂದ್ ನಾವೇನ್ ಫಿಲ್ಟರ್ ನೀರು ತರ್ತೀವಲ್ರಿ ಕುಡಿಯಾಕ, ಇದು ಆ ಗ್ಲಾಸ್. ಮತ್ತೆ ಇನ್ನೊಂದು ಗ್ಲಾಸ್ ಏನಿದೆಯಲ್ಲ, ಇದು ಏನ್ ಟ್ಯಾಪ್ ವಾಟರ್ ಬರುತ್ತೆ, ಬೋರ್ವೆಲ್ ವಾಟರ್ ಬರುತ್ತೆ ಅದರದ್ದು. ಸೊ ಬನ್ನಿ ಅದರದ TDS ಚೆಕ್ ಮಾಡೋಣ. ಸೊ ಸ್ಟಾರ್ಟಿಂಗ್ ನೀವು ನೋಡ್ಬೋದು, ಇಲ್ಲೇ 0 ಐತಿ. ಸೊ ನಾವು ಫಸ್ಟ್ ಏನೈತಲ್ರಿ ಮಿನರಲ್ ವಾಟರ್ ಒಳಗೆ ಹಾಕೇವಿ. ಅಂದ್ರೆ ಏನ್ ನಾವು ಇದ್ರೊಳಗೆ ತರ್ತೀವಲ್ರಿ ಫಿಲ್ಟರ್ ಮಾಡಿದ ನೀರು ಕುಡಿಯೋ ಸಲುವಾಗಿ ಅಂತ ಹೇಳಿ. ಸೊ ಅದರ TDS ನೀವು ನೋಡ್ಬೋದು, ಅರೌಂಡ್ 22-23 ಬರ್ತಾ ಇದೆ. ಸೊ ನೆಕ್ಸ್ಟ್ ಏನೈತಿ, ಈ ಬೋರ್ವೆಲ್ ವಾಟರ್ ಚೆಕ್ ಮಾಡೋನ್ರಿ. ಸೊ ನೀವು ನೋಡ್ಬೋದು, ಬೋರ್ವೆಲ್ ವಾಟರ್ ಏನಿದೆಲ್ಲ ಅರೌಂಡ್ 408-410 ಮಟ ಬರ್ತಾ ಇದೆ. ಮತ್ತೆ ಲಾಸ್ಟ್ ಫೈನಲಿ ನಮ್ಮ ಆಡಿಯನ್ಸ್ ಸಂಬಂಧ ಅಂತ ಹೇಳಿ ಒಂದು ಸ್ಪೆಷಲ್ ಏನೈತಲ್ರಿ, ಮಾರ್ಕೆಟ್ ಒಳಗ ಆನ್ಲೈನ್ ಒಳಗ ನಿಮ್ಗೆ ಏನೈತಲ್ಲ ಕಾಪರ್ ಬಾಟಲ್ ಸಿಗ್ತಾವ್ರಿ. ಕಾಪರ್ ವೆಸಲ್ ಒಳಗ ನೀರ್ ಕುಡೀರಿ, ನಿಮ್ ಹೆಲ್ತಿಗೆ ಬಹಳ ಚಲೋ ಅಂತ ಹೇಳಿ. ಸೊ ಆಕ್ಚುಲಿ ಇಲ್ಲಿ ಏನ್ ಗ್ಲಾಸ್ ಇಟ್ಟಿದೆ ನೋಡ್ರಿ, ನಾವು ಆಲ್ರೆಡಿ ಚೆಕ್ ಮಾಡಿವಿ. ಇದರದ TDS ಏನಿದೆಲ್ಲ 22 ಇದೆ. ಸೊ ಈ ನೀರ್ ಏನೈತಲ್ರಿ, ನಾ ಇದು ಬಾಟಲ್ ಒಳಗೆ ಹಾಕ್ತೀನಿ. ಹಾಕಿ ಏನೈತಲ್ರಿ 8 ತಾಸು ಇಡ್ಬೇಕಂತ ಹೇಳ್ತಾರೆ ಇವ್ರಿ ಮಿನಿಮಮ್. ಸೊ 8 ತಾಸು ಇಟ್ಟ ಇದು ಕೂಡ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ, ಅದರೊಳಗೆ ಏನಾರ ಚೇಂಜಸ್ ಬರ್ತೈತಿ ಅಥವಾ ಬರಂಗಿಲ್ಲ ಅಂತ ಹೇಳಿ. ಬರ್ತೈತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಏನೈತಲ್ರಿ ಕಾಪರ್ ಬಾಟಲ್ ಒಳಗ ಪರ್ಚೇಸ್ ಮಾಡಬಹುದು, ನೀರಿಟ್ಟ ಕುಡಿಬಹುದು. ಏನು ಚೇಂಜಸ್ ಬರಂಗಿಲ್ಲ ಅಂತ ಹೇಳಿದ್ರೆ ಅನ್ನೆಸೆಸರಿ ನಿಮ್ಮ ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಗೆ ಬೀಳಾಕ್ ಹೋಗ್ಬೇಡ್ರಿ. ಸೊ ಈಗ ಕಾಯಿಸಿ ಆರಿಸಿದ ನೀರಿಗೆ ಟೆಸ್ಟ್ ಮಾಡಾಕ ಮಿನರಲ್ ವಾಟರ್ ಬೇಡ್ರಿ, ನಾವೇನೈತಲ್ಲ ಬೋರ್ ವಾಟರ್, ನಾರ್ಮಲ್ ಟ್ಯಾಪ್ ವಾಟರ್ ಯೂಸ್ ಮಾಡೋಣ. ಯಾಕಂದ್ರೆ ಇದರದ TDS ಈಗ 408 ತೋರಿಸ್ತಾ ಹೋಗ್ತೈತಿ. ಸೊ ಬಾಯ್ಲ್ ಮಾಡಿದ್ಮೇಲೆ ಎಷ್ಟು ಚೇಂಜ್ ಆಗ್ತೈತಿ ನೋಡಂಬರ್ರಿ. ಗೈಸ್, ನೀರ್ ಕಾಯೋ ಮಟ್ಟ ನಿಮ್ಗೆ ಇನ್ನೊಂದ್ ಮಾತು ಹೇಳ್ತೀನಿ ನೋಡ್ರಿ, ಕಾಯಿಸಿ ಆರಿಸಿದ ನೀರು ಕಂಟಿನ್ಯೂಸ್ ಕುಡಿಬಾರ್ದ. ನಿಮ್ಗೆ ಆರಾಮ್ ಇರ್ಲಾರ್ದಾಗ ಅಷ್ಟು ಕುಡಿಬೇಕ್ರಿ ಅದ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಾಡಿ ಒಳಗೆ ಏನೈತಲ್ಲ 60% ಏನೈತಲ್ರಿ ವಾಟರ್ ಇರ್ತೈತಿ. ಸೊ ಆ ಬಾಡಿಗೆ ಏನೈತಲ್ರಿ ವರ್ಕ್ ಆಗಾಕ ಸರಿಯಾಗಿ ಏನೈತಲ್ಲ ಮಿನರಲ್ಸ್ ಮತ್ತು ಸಾಲ್ಟ್ಸ್ ಬೇಕ್ರಿ. ನಿಮ್ಗೆ ಇನ್ನೊಂದು ಮಾತು ಗೊತ್ತಿರ್ಬೋದ, ಅದ ಯಾರಿಗೂ ಗೊತ್ತೈತಿ ಕಮೆಂಟ್ ಒಳಗೆ ಆನ್ಸರ್ ಮಾಡ್ರಿ. ಎಷ್ಟು ದಿನ ಏನೈತಲ್ಲ ನೀವು ನೀರು ಕುಡಿಲಾರ್ದ ಮನುಷ್ಯ ಜೀವಂತ ಇರ್ಬೋದಂತ ಹೇಳಿ. ಅದ ಊಟ ಮಾಡ್ಲಾರ್ದ ಎಷ್ಟು ದಿನ ಇರ್ಬೋದ,
ಮತ್ತ ಉಸಿರು ತಗೋಲಾರ್ದ ಅವ್ರ ಎಷ್ಟು ದಿನ ಎಷ್ಟು ಗಂಟೆ ಅಥವಾ ಎಷ್ಟು ನಿಮಿಷ ಜೀವಂತ ಇರ್ಬೋದು ಅಂತ ಹೇಳಿ ಯಾರು ಗೊತ್ತೈತಿ ಅವ್ರು ಕಮೆಂಟ್ ಮಾಡ್ರಿ ಕಮೆಂಟ್ಸ್ ಒಳಗ ನೋಡೋಣ ಎಷ್ಟು ಮಂದಿಗೆ 3 ಕ್ವಶನ್ ಆನ್ಸರ್ ಗೊತ್ತಾಯ್ತು ಅಂತ ಹೇಳಿ. ಸೊ ಬರ್ರಿ ನೀರ್ ಬಿಸಿ ಆಗಿರ್ಬೇಕು, ಹೋಗಿ ಚೆಕ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನೋಡ್ರಿ ನೀರ್ ಚಲೋ ಆಗಿ ಕಾಯ್ತಾ ಇದೆ, ಚೆನ್ನಾಗಿ ಕಾಯ್ತಾ ಇದೆ. ಬರ್ರಿ ಈಗ ಆಫ್ ಮಾಡಿ ಇದಕ್ಕೆ ಆರ್ಬೇಕ್ರಿ ಅದು. ಯಾಕಂತ ಹೇಳಿದ್ರೆ ಮತ್ತೆ ನಮ್ ಮಿಷಿನ್ ಕೆಡ್ತಾವಿಲ್ಲ ಅಂದ್ರೆ ಬರೀ ಬಿಸಿ ಬಿಸಿ ನೀರೊಳಗೆ TDS ಚೆಕ್ ಮಾಡಕ್ ಹೋದ್ರೆ. ಸೊ ನೀರ್ ಸ್ವಲ್ಪ ಇಲ್ಲಿ ಆರಿದ ಮೇಲೆ ನಿಮ್ಗೆ ತೋರಿಸ್ತೇನೆ. ಈಗ ನೀವು ನೋಡ್ತಾ ಇರೋದಂಗ ನೀರ್ ಪೂರ ಆರೈತ್ರಿ ಅದ. ಬರೀ ಅದರದ TDS ಎಷ್ಟೈತೆ ಅಂತ ಹೇಳಿ ಚೆಕ್ ಮಾಡೋಣ. ನೋಡ್ರಿ ನೀವ್ ನೋಡ್ತಿರ್ಬೋದ, ಕ್ಲಿಯರ್ ಕಾಣಾಕ್ ಕುಂತೈತಿ, ಕಂಪ್ಲೀಟ್ 0 ಆಗೈತ್ರಿ. ಸೊ ಇಲ್ಲಿ ನೀವು ಕ್ಲಿಯರ್ ಕಟ್ ನೋಡಬಹುದು. ಕಾಯಿಸಿದ ಅರಿಸಿದ ನೀರದ TDS ಏನೈತಲ್ಲ, ನೀವು ಚೆನ್ನಾಗಿ ಕಾಯಿಸಿ ಅರಿಸಿದ್ರೆ ಕಂಪ್ಲೀಟ್ಲಿ ಅದರದ TDS ಏನೈತಲ್ರಿ 0 ಆಗ್ತೈತಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಈಗ ತೋರಿಸಿದ್ದೀರಿ ಯಾವ ತರ ಏನೈತಲ್ಲ ಬೋರ್ ವಾಟರ್, RO ವಾಟರ್ ಮತ್ತ ಕಾಯಿಸಿ ಅರಿಸಿದ ನೀರದ TDS ಯಾವ ತರ ಇರ್ತೈತೆ ಅಂತ ಹೇಳಿ. ಸೊ ನಿಮ್ಗೆ ಏನೈತಲ್ಲ ಉಳ್ದಿದ್ ಒಂದರಿ ಕಾಪರ್ ಬಾಟ್ಲಿ ಒಳಗೆ ಏನ್ ನೀರಿಟ್ರ ಅದರದ TDS ಏನಾರ ಚೇಂಜ್ ಆಗ್ತೈತೆ ಅಂತ ಹೇಳಿ ನಾನು 8 ಅವರ್ಸ್ ಆದ್ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಅದು ನಿಮ್ಗೆ ತೋರಿಸ್ತೀನಿ. ಸೊ ನಿಮ್ಗ ನಾ ಮಾಡ್ತಿರೋ ಕೆಲಸ ವಿಡಿಯೋಸ್ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಮಂದಿಗೆ ಶೇರ್ ಮಾಡ್ರಿ, ಅವ್ರಿಗೂ ಹೆಲ್ಪ್ ಆಗ್ತೈತಿ. ಮತ್ತ ಆಗಲೇ ಕೇಳಿರೋ ಕ್ವಶನ್ ಈಗ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಮತ್ತ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಗೈಸ್.